ಹಾಯ್ ಆಲ್, ಈ ವಿಡಿಯೋದಲ್ಲಿ ಕ್ಯಾಂಡಿಡ್ ಡಸ್ಟಿಂಗ್ ಪೌಡರ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಡಸ್ಟಿಂಗ್ ಪೌಡರ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಫಂಗಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ. ಈ ಫಂಗಲ್ ಇನ್ಫೆಕ್ಷನ್ನಿಂದ ಬರುವಂತಹ ಈಚಿಂಗ್, ರೆಡ್ನೆಸ್, ಇರಿಟೇಷನ್, ಇನ್ಫ್ಲಮೇಷನ್ನ ಕಡಿಮೆ ಮಾಡಲು ಈ ಡಸ್ಟಿಂಗ್ ಪೌಡರ್ನ ಬಳಸುತ್ತಾರೆ. ಅಂದರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಶಿಲೀಂಧ್ರ ಸೋಂಕು ಅಂತಲೂ ಕರೆಯುತ್ತಾರೆ. ಇದರಿಂದ ಬರುವಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಪೌಡರ್ನ ಬಳಸುತ್ತಾರೆ. ಇದು ಹೆಚ್ಚಾಗಿ ಸೊಂಟದ ರೇಖೆ, ತೋಳುಗಳು, ಒಳತೊಡೆಗಳು ಮತ್ತು ಪಾದಗಳು, ಬೆರಳುಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಇದನ್ನು ಮಕ್ಕಳಲ್ಲಿ ಹೆಚ್ಚಾಗಿ ಬರುವಂತಹ ಡೈಪರ್ ರ್ಯಾಷಸ್ಗೂ ಕೂಡ ಬಳಸುತ್ತಾರೆ. ಮತ್ತು ಈ ಡಸ್ಟಿಂಗ್ ಪೌಡರ್ನ ಸ್ವೆಟ್ ರ್ಯಾಷ್ ಅಂದರೆ ಬೆವರಿನ ದದ್ದು, ರಿಂಗ್ ವರ್ಮ್, ಅಥ್ಲೆಟ್ಸ್ ಫುಟ್, ಜಾಕ್ ಈಚ್, ಸ್ಕಿನ್ ಇರಿಟೇಷನ್ಗೂ ಕೂಡ ಬಳಸುತ್ತಾರೆ. ಈ ಡಸ್ಟಿಂಗ್ ಪೌಡರ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ. ಅಫೆಕ್ಟೆಡ್ ಏರಿಯಾ ಡ್ರೈ ಆದ ನಂತರ ಈ ಪೌಡರ್ನ ಹಾಕಿ ಡೈಲಿ 2 or 3 ಟೈಮ್ಸ್ ನಿಮ್ಮ ಅಫೆಕ್ಟೆಡ್ ಏರಿಯಾಗೆ ಈ ಪೌಡರ್ನ ಯೂಸ್ ಮಾಡಿ ಅಥವಾ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಪೌಡರ್ನ ಬಳಸಿ. ಮತ್ತು ಈ ಪೌಡರ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಇರಿಟೇಷನ್, ಈಚಿಂಗ್, ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಪೌಡರ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಡಸ್ಟಿಂಗ್ ಪೌಡರ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೋಟ್ರಿಮಾಜೋಲ್ ಎಂಬ ಆ್ಯಂಟಿ ಫಂಗಲ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ನಿಮ್ಮ ಸ್ಕಿನ್ ಮೇಲೆ ಬರುವಂಥ ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಈ ಡಸ್ಟಿಂಗ್ ಪೌಡರ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಡಸ್ಟಿಂಗ್ ಪೌಡರ್ನ ಯೂಸ್ ಮಾಡಬಾರದು. ಮತ್ತು ಹೆಚ್ಚಿನ ಜನರು ಈ ಡಸ್ಟಿಂಗ್ ಪೌಡರ್ನ ಚಿಕ್ಕ ಮಕ್ಕಳಿಗೆ ಬಳಸುತ್ತಾರೆ. ಇದರಿಂದ ಮಕ್ಕಳಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಡಸ್ಟಿಂಗ್ ಪೌಡರ್ನ ಬಳಸಬಾರದು. ಮತ್ತು ಈ ಡಸ್ಟಿಂಗ್ ಪೌಡರ್ನ ಮಕ್ಕಳಿಗೆ ಬಳಸುವ ಮೊದಲು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಬಳಸಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.